ಕೊಬ್ಬರಿ ಎಣ್ಣೆ ಜೊತೆಗೆ ಸ್ವಲ್ಪ ಮೆಂತ್ಯಕಾಳು ಮತ್ತು ಒಂದು ಹೆಚ್ಕೊಂಡಿರೋಂಥ ಈರುಳ್ಳಿ, 3 ಇಂಗ್ರೀಡಿಯೆಂಟ್ಸ್ ಸಾಕು. ಎಣ್ಣೆ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಲೋ ಸಿಮ್ಮಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಇರಬೇಡಿ. ಜೊತೆಗೆ ಸ್ವಲ್ಪ ಮೆಂತ್ಯಕಾಳು ಆ್ಯಡ್ ಮಾಡೋಣ, 1 ಸ್ಪೂನಷ್ಟು. ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ, ಅದು ಒಂದು ಹೆಚ್ಕೊಂಡಿದ್ದೀವಲ್ವ, ಒಂದು ಚಿಕ್ಕ ಈರುಳ್ಳಿ ಹಾಕೋಣ. ಹಾಕಿಬಿಟ್ಟು ಅದನ್ನು ನಿಧಾನ ಲೋ ಸಿಮ್ಮಲ್ಲೇ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಯಾಕಂದರೆ ಅದರಲ್ಲಿರುವಂಥ ಜ್ಯೂಸ್ ಎಲ್ಲ ಸ್ವಲ್ಪ ಆಯಿಲಿಗೆ ಬಿಟ್ಕೊಳ್ಳಿ ಅಂಥೇಳಿ. ನೀವು ಡೈರೆಕ್ಟಾಗಿಯೂ ಯೂಸ್ ಮಾಡಬಹುದು ಆನಿಯನ್ ಜ್ಯೂಸು, ಬಟ್ ಅದು ಸ್ಮೆಲ್ ಬರುತ್ತೆ, ತುಂಬ ಘಾಟ್ ಅಂತ ಫೀಲ್ ಆಗುತ್ತೆ. ಹಾಗಾಗಿ ನನಗೆ ಆ ಥರ ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಇದು ಓಕೆ. ಇದನ್ನು ನೀವು ಹಾಕ್ಕೊಂಡು ಸುಮಾರು ಹೊತ್ತು ಹೇಗೋ 2 ಅವರ್ಸ್ 3 ಅವರ್ಸ್ ಬಿಟ್ಟು ಸ್ನಾನ ಮಾಡ್ಬೋದು. ಅದೇ ನೀವು ಆನಿಯನ್ ಜ್ಯೂಸ್ ಏನಾದರೂ ತೊಗೊಂಡು ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಅದು ಇರಿಟೇಟ್ ಅಂತ ಫೀಲ್ ಆಗ್ತಾ ಇರುತ್ತೆ, ಮತ್ತು ಕಣ್ಣು ಉರಿತಾ ಇರುತ್ತೆ. ಮಕ್ಕಳು ಹತ್ತಿರ ಬಂದರೆ ಸ್ಮೆಲ್ ಅನಿಸುತ್ತೆ, ಮನೆಯವರೆಲ್ಲ ಏನು ಹಚ್ಕೊಂಡಿದೆಯಾ ಹಾಗೆ ಹೀಗೆ ಅಂತ ಅವ್ರಿಗೂ ಸ್ವಲ್ಪ ಇರಿಟೇಟ್ ಆಗೋ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ಅದ್ರ ಬದಲು ಸ್ವಲ್ಪ ಅದನ್ನು ಚೆನ್ನಾಗಿ ಉಗುರು ಬೆಚ್ಚಗೆ ಮಾಡಿಕೊಂಡು ಅದರಲ್ಲಿ ಜ್ಯೂಸ್ ಬಿಡುವಷ್ಟು ಬಿಸಿ ಮಾಡ್ಕೊಳ್ಳೋಣ. ಒಂದು 3 to 5 ಮಿನಿಟ್ಸ್ ಇದ್ದರೆ ಸಾಕು, ಮ್ಯಾಕ್ಸಿಮಮ್ ಆಗಿಬಿಡುತ್ತೆ. ಅಷ್ಟರಲ್ಲೇ ಅದ್ರ ಜ್ಯೂಸ್ ಎಲ್ಲ ಬರುತ್ತೆ ನೋಡಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಮಿಕ್ಸ್ ಮಾಡೋಣ ನೀಟಾಗಿ. ಆಗ್ತಾಯಿದೆ ಅಲ್ವಾ? ಅದು ಒಂದ್ಸಲಿ ಫುಲ್ಲು ಕುದ್ದಂಗೆ ಆಗುತ್ತೆ. ಒಂದು 3-4 ಮಿನಿಟ್ಸಿಗೆಲ್ಲ ಆಲ್ರೆಡಿ ತುಂಬ ಬಾಯ್ಲ್ ಆಗೋ ಥರ ಫೀಲ್ ಆಗುತ್ತೆ ನೋಡಿ. ಬಾಯ್ಲ್ ಆಗ್ತಾಯಿದೆ. ನಾನು ಅದನ್ನು ತುಂಬ ಹೊತ್ತು ಬಿಡೋಲ್ಲ. ಆಗಿದ ತಕ್ಷಣವೇ ನಾನು ಮತ್ತೆ ಅದನ್ನು ಸ್ಟವ್ ಆಫ್ ಮಾಡಿ ಸ್ವಲ್ಪ ಕೂಲ್ ಆಗೋದಕ್ಕೆ ಅಂಥೇಳಿ ಬಿಡ್ತೀನಿ. ಕೂಲ್ ಆಗಿದೆ. ಸೊ ನೋಡಿ, ಆಯಿಲ್ ಕಲರೆಲ್ಲ ಚೇಂಜ್ ಆಗಿದೆ. ನಾನು ಅದನ್ನು ಸೋಸ್ಕೋತೀನಿ ಇನ್ನೊಂದು ಬೌಲಿಗೆ. ನನಗೆ ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಆಯಿಲ್ ಯೂಸ್ ಮಾಡ್ಕೊಂಡಿದ್ದೀನಿ. ನಾನು ಅದನ್ನೆಲ್ಲ ಸ್ಟೋರ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಈಸಿಯಾಗಿ ಆಗುತ್ತೆ ಅಲ್ವಾ, ಮತ್ತು ಅದನ್ನು ಸ್ಟೋರ್ ಮಾಡ್ಕೊಳ್ಳೋ ಅವಶ್ಯಕತೆಯೂ ಏನಿಲ್ಲ ನೋಡಿ. ನಾನು ಅದನ್ನೆಲ್ಲ ಫುಲ್ಲು ಸೋಸಿ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಇದು ಉಳಿದಿದ್ದನ್ನು ನೀವು ಬೇಕಾದ್ರೆ ಒಂದು ಕ್ಲಾತಲ್ಲೋ, ನೀವು ಹೀಗೆ ಸೋಸ್ಕೋಬೇಕಂತ ಏನಿಲ್ಲ, ಒಂದು ನಾರ್ಮಲ್ ಕ್ಲಾತಲ್ಲಿ ಆ ಆಯಿಲೆಲ್ಲ ಫುಲ್ಲು ಬರೋ ಥರ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ವಲ್ಪ ಜ್ಯೂಸ್ ಚೆನ್ನಾಗಿರುತ್ತೆ. ಆಮೇಲೆ ಅದನ್ನು ಆರಾಮ್ಸೆ ಒಂಚೂರು ಕೂಲ್ ಆಗೋಕ್ಕೆ ಬಿಟ್ಟು ಹಚ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ನಾನು ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಚ್ಕೊಳ್ಳೋದಕ್ಕೆ. ನೀಟಾಗಿ ಮಸಾಜ್ ಮಾಡಿ 1 to 3 ಮಿನಿಟ್ಸ್ ಆದರೂ ಆಯಿಲ್ನ ಹಾಕ್ಕೊಂಡು ಮಸಾಜ್ ಮಾಡ್ಕೊಳ್ಳಿ. ಹೇರ್ ಗ್ರೋತ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹೇರ್ ಫಾಲು ತುಂಬ ಬೇಗ ಅಂದರೆ ಬೇಗನೆ ಸ್ಟಾಪ್ ಆಗುತ್ತೆ. ವೀಕ್ಲಿ 1-2 ಟೈಮ್ಸ್ ಮಾಡಿ. ನಾನಂತೂ ಈಗ ವೀಕ್ಲಿ 1 ಟೈಮ್ ಅಷ್ಟೇ ಮಾಡೋಕ್ಕಾಗೋದು. ಸೊ ರೆಗ್ಯುಲರ್ ನಾನು ಮಾಡೋದಿಲ್ಲ, ಯಾಕಂದರೆ ನನ್ನ ಹೇರ್ ಫಾಲ್ ಜಾಸ್ತಿ ಆಗ್ತಾಯಿಲ್ಲ. ಸೊ ಹಾಗಾಗಿ ನಾನು ಯಾವಾಗ ಟೈಮ್ ಸಿಗುತ್ತೋ ಆವಾಗ ಮಾಡ್ತೀನಿ. ನೀವಷ್ಟೇ ನೀಟಾಗಿ ಸ್ಕ್ಯಾಪ್ಗೆ ಮತ್ತು ಹೇರ್ಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ 1 hour 2 hours ಬಿಟ್ಟು ನಾರ್ಮಲ್ ನಿಮ್ದು ಏನು ಶಾಂಪು ಯೂಸ್ ಮಾಡ್ತೀರೋ ಅದರಿಂದ ಅದನ್ನು ವಾಶ್ ಮಾಡ್ಕೊಬಿಡಿ. ನನಗೆ ಸ್ವಲ್ಪ ಹೇರ್ ಲೆಂತಿ ಇದೆ, ಫುಲ್ಲು ತೋರಿಸ್ತಾ ಇಲ್ಲ. ಆಗೋಯ್ತು, ನಾನು ಎಣ್ಣೆ ಹಚ್ಕೊಂಡಿದ್ದೆಲ್ಲ ಆಯಿತು. ಓಕೆ.